ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಸಾಧಾರಣವಾಗಿ ನಾವು ಅಂಗಡಿಗೆ ಹೋಗುವಾಗ ಸಾಮಾನಿನ ಜೊತೆ ಪ್ಲಾಸ್ಟಿಕ್ ಕವರನ್ನು ಮನೆಗೆ ತಂದೇ ತರ್ತೇವೆ. ಅದರ ಉಪಯೋಗ ಕಳೆದ ಕೂಡಲೇ ನಾವು ಅದನ್ನು ಎಸಿತೇವೆ. ಆ ಎಸೆಯುವ ಪ್ಲಾಸ್ಟಿಕ್ ಕವರನ್ನು ಯಾವ ಥರ ಉಪಯೋಗ ಮಾಡ್ಬೋದು ಅಂತ ಇವತ್ತು ನಮ್ಮ ಜೊತೆ ನಿರ್ಮಲಾ ಟೀಚರ್ ಇದ್ದಾರೆ. ಅವರು ನಿಮಗೆ ಹೇಳಿಕೊಡ್ತಾರೆ, ನೋಡ್ಕೊಂಡು ಬನ್ನಿ. ಭೂಮಿಗೆ ಬಿದ್ದು ಕರಗುವುದಿಲ್ಲ, ಹಾಗೆ ಅದನ್ನು ಒಮ್ಮೆ ಶೋಕೆಸಲ್ಲಿ ಆಗಿ ಬಿಸಿಲಿಗೆ ಒಣಗಿ ಆದರೆ ಹುಡಿಯಾಗಿ ಬೀಳ್ತದೆ ಇದು. ಮತ್ತು ಕೂತ್ಕೊಳ್ಳುವ ಹಾಗೆ ಮಾಡ್ಬೋದು, ಕೈ ಚೀಲ ಮಾಡ್ಬೋದು. ಈಗ ಕಟ್ ಮಾಡುವಾಗ ಇದು ರೌಂಡಾಗಿ ಬರ್ತದೆ. ನಾವು ಕಟ್ ಮಾಡಿದ್ದು ಅದನ್ನು ಜಾಯಿಂಟ್ ಆಗಿ ಉಂಟು ಚೈನಿನೊಳಗೊಂದು ಚೈನ್ ಲಾಕ್ ಆಯಿತು. ಲಾಕ್ ಮಾಡೋದು ಅಂದರೆ ಇದನ್ನು ಹಗ್ಗವನ್ನು ಸ್ಟಿಚ್ಚಿಂಗ್ ಏನೂ ಇಲ್ಲ, ಬಟ್ಟೆಯಲ್ಲಿ ಮಾಡೋದಿದ್ರೆ ಸ್ಟಿಚ್ಚಿಂಗ್ ಮಾಡಬೇಕು. ಪ್ಲಾಸ್ಟಿಕ್ ಒಂದೇ ಅಂತಲ್ಲ, ನಾವು ಉಳಿದ ಬಟ್ಟೆ ವೇಸ್ಟ್ ಪೀಸನ್ನು ಕೂಡ ಹಾಗೆ ಮಾಡ್ಬೋದಲ್ಲ. ಬನಿಯನ್, ಮಕ್ಕಳ ಬನಿಯನ್, ಸಾರಿ, ನಮ್ಮದು ಹುರಿ ಹಗ್ಗ, ಯಾವುದೇ ರೀತಿ ಮೂರರಲ್ಲಿಯೂ ಇದು ಒಂದೇ ರೀತಿ ಮಾಡೋದು. ಇವಾಗ ಒಂದು ತೊಟ್ಟೆ ಕಟ್ ಮಾಡಿದ್ದನ್ನು ಈ ರೀತಿ ಮಾಡಬೇಕಲ್ಲ, ಈ ರೀತಿ ಮಾಡಬೇಕು. ಜೋಡಿಸಿ ಹಾಂ, ನಾವು ಕಟ್ ಹಾಕಿ ಜೋಡಿಸೋದಲ್ಲ, ಲಾಕ್ ಹಾಕೋದು. ಸ್ಟಾರ್ಟಿಂಗ್ ಮಾಡೋದಿದ್ರೆ ಇದೆ ಲಾಕ್. ಜಸ್ಟ್ ನಾವು ಬಾವಿ ಹಗ್ಗಕ್ಕೆ ಉರುಳು ಹಾಕ್ತೇವಲ್ಲ, ಸ್ಟಾರ್ಟಿಂಗ್ ಎಲ್ಲ. ಹಾಂ, ಸ್ಟಾರ್ಟಿಂಗ್ ಬಾವಿ ಹಗ್ಗದ ಉರುಳು, ಹೀಗೆ ಆ ಉರುಳಲ್ಲೇ ನಾವು ಹೆಣಿತಾ ಹೋಗೋದು. ಲಾಕ್ ಒಂದರಲ್ಲೊಂದು ಚೈನ್ ಹೊಲಿಗೆ ನಮಗೆ ಎಷ್ಟು ಟೈಟ್ ಬೇಕಷ್ಟು ಮಾಡಿಕೊಳ್ಬೋದು. ಈ ಥರ. ಈಗ ರೌಂಡ್ ಹೊಲಿಬೇಕಿದ್ರೆ ನಾವು 3 ಅಥವಾ 4 ಚೈನ್ ಹಾಕ್ತೇವೆ. ಉದ್ದ ಮಾಡಬೇಕಿದ್ರೆ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಚೈನ್ ಹಾಕ್ಕೊಳ್ತೇವೆ. ಇವಾಗ ರೌಂಡ್ ಹೊಲಿಬೇಕಾದ್ರೆ 1, 2, 3 ಇದರಲ್ಲಿ ಒಂದು ಲಾಕನ್ನು ಬಿಟ್ಟು ಎರಡನೇ ಅದರ ಎಡೆಯಲ್ಲಿಟ್ಟು ಚೈನ್ ಹಾಕೋದು. ಹಾಕಿ ಇನ್ನೊಂದು ಇದನ್ನು ಎಳೆದು ಲಾಕ್ ಹಾಕಬೇಕು. ಇದನ್ನು ಚೈನ್ ಇದನ್ನು ಹೀಗೆ ರೋಲ್ ಮಾಡಿ ಸೊಪ್ಪು ಕೂಡ ಮಾಡಿದರೊಳಗೆ ಹಾಕಿ, ಇನ್ನು ಇದು ಕವರ್ ಆಗಬೇಕಲ್ಲ, ಇದನ್ನು ಅಡ್ಡ ಇಟ್ಕೊಂಡು ಅದರ ಮೇಲಿಂದಾಗಿ ಹಾಕಬೇಕು. ಅದಾದ ನಂತರ ಪುನಃ ಈ ಚೈನ್ಗಳನ್ನು ಎಳೆದು, ಇವಾಗ ಅದು ಒಂದು ರೌಂಡ್ ಆಚೆ ಬದಿ ಬಿಟ್ಟು ಅದು ಈಚೆ ಬದಿಗೆ ಬಂತು. ಒಂದು ಚೈನ್ ಕೆಳಗೆ, ನಾವು ತಕ್ಕೊಂಡ ಚೈನ್ ಯಾವಾಗಲೂ ಕೆಳಗಿರಬೇಕು. ಹಾಂ, ಇದನ್ನು ಇದರ ಒಳಗೆ ಹಾಕಬೇಕು. ಹಾಕಿ ಇಲ್ಲಿ ಇವಾಗ ಲೆಂತ್ ದೂರ ಆಗೋದಕ್ಕೆ ಅದನ್ನು ಕೂಡ ಲೆಂತ್ ದೂರ ಬಿಡಲಿಕ್ಕಿಲ್ಲ. ಒಂದು ರೌಂಡಿನಲ್ಲಿ 1 ಅಥವಾ 2 ಚೈನು ಸೇರಿಸಿಕೊಳ್ಳಿಕ್ಕೆ ಉಂಟು ರೌಂಡ್ ಬರುವಾಗ. ಇವಾಗ 1, 2, 3ನೇದು ಹೀಗೆ ಮಾಡ್ತಾ ಹೋಗಬೇಕು. ನಂತರ ಇಲ್ಲಿ ಜಾಗ ಬಿಟ್ಟಿದಲ್ವಾ, ಜಾಗಕ್ಕೆ ನಾವು ಎಕ್ಸ್ಟ್ರಾ ಚೈನ್ ಅಂತ ತಗೋತೇವೆ, ಇಲ್ಲಾಂದರೆ ನಮಗೆ ಟೊಪ್ಪಿ ಆಗ್ತದೆ. ಇದು ಟೊಪ್ಪಿ ಮಾಡಲಿಕ್ಕೂ ಆಗ್ತದೆ, ಟೊಪ್ಪಿ ಮಾಡಲಿಕ್ಕೆ ಆಗ್ತದೆ. ಜೋಡಿಸ್ಕೊಳ್ಬೇಕಲ್ವಾ, ಜಸ್ಟ್ ಇದನ್ನು ಇದಕ್ಕೆ ಜೋಡಿಸಿ. ಈಗ ಮಾಡಿದ್ದನ್ನು ಮಾಡಿಸೋದು. ಅದು ರಿಂಗಾಯಿತು, ಒಂದೊಂದೇ ಹೆಚ್ಚು ಬರ್ತದೆ ಅದರದ್ದು. ಹೆಚ್ಚು ಮಾಡ್ತಾ ಬಂದಾಗ ಇದು ಇದಕ್ಕೆ ಜೋಡಿಸಾಯಿತು. ಇನ್ನು ಇದರ ಚೈನ್, ಅದೇ ಚೈನ್ ಇವಾಗ ಈ ಥರ ಬಿಡಿಸಿಕೊಡ್ಬೇಕು. ಅದು ಚೈನ್ ಅಂತ ಹೇಳೋದು. ಚೈನ್ ಹಾಕ್ತಾ ಬರುತ್ತೆ. ಇದು ಎಂತಕ್ಕೆಲ್ಲ ಯೂಸ್ ಆಗ್ತದೆ ಬಳಕ? ಇದು ಚೀಲ ಮಾಡ್ಬೋದು, ನಾವು ಕೂತ್ಕೊಳ್ಬೋದು, ಏನಿದ್ರೆ ಚಾಪೆ ಮಾಡ್ಬೋದು. ಚಾಪೆ ಮಾಡ್ಬೋದು. ಮಕ್ಕಳಿಗೆ ಸಪ್ರೇಟ್ ಆಗಿದ್ರೆ ಕಲರ್ ಆಗಿ ಒಂದೊಂದು ಸಣ್ಣದು ಹೀಗೆ ಮಾಡ್ಬೋದು. ಉದ್ದಕ್ಕೆ ಕೂತ್ಕೊಳ್ಬೇಕಿದ್ರೆ ನಮಗೆ ಒಂದೇ ಚಾಪೆ ಥರ. ಪ್ಲಾಸ್ಟಿಕ್ ತುಂಬ ಯೂಸ್ ಆಗ್ತದೆ, ಒಂದು ಜಗಲಿಗೆ ಹಾಕುವಷ್ಟು. ಎಂತಾದರೂ ಇಡ್ಲಿಕ್ಕೆಲ್ಲ ಒಳ್ಳೆಯದಲ್ಲ ಇದು. ಹಾಂ, ಇದು ಬಿಸಿ ನಾವು ಪಾತ್ರೆ ಎಲ್ಲ ಮೇಜ್ ಮೇಲೆ ಇಡುವಾಗ ನಿಮಗೆ ಕಲ್ಲರಲ್ಲಿ, ಈಗ ಮೇಜ್ ಮೇಲೆ ಸ್ವಲ್ಪ ಬಿಸಿ ಕಡಿಮೆ ಊಟದ ಮೇಜ್, ಅಡಿ ಪಾತ್ರ, ಈಗ ಮಣ್ಣಿನ ಪಾತ್ರೆ ಎಲ್ಲ ತೆಗೆದು ಕೆಳಗಿಡಬೇಕಾದ್ರೆ ಇದು ನಮ್ಮ ಬಟ್ಟೆಯ ಮ್ಯಾಟಿನಷ್ಟೇ ಇದುಂಟು, ಸ್ಮೂತ್ ಇದೆ. ಇವಾಗ ಇದು ಬಿಚ್ಚಿಕೊಡುತ್ತದೆ. ಇಷ್ಟು ಈಸಿ. ಇದು ತಪ್ಪಲಿಲ್ಲ ಅಂದರೆ ಇದಕ್ಕೆ ಬಿಚ್ಚಿಕೊಡ್ಬೇಕು. ಅದು ಚೈನಿನೊಳಗೊಂದು ಚೈನ್, ಹಾಂ, ಆ ಥರ ಕಂಪ್ಲೀಟಾಗಿ ಬಿಚ್ಚಿಕೊಳ್ಳುತ್ತದೆ. ನಾವೇನಾದರೂ ಬ್ಯಾಗ್ ಮಾಡಿದರೆ ತರಕಾರಿ ತರ್ಬೋದು ಅಲ್ಲ, ಇದರಲ್ಲಿ ತರ್ಬೋದು.
ಮತ್ತು ನಾವು ಟೊಪ್ಪಿ ಮಾಡಿದರೆ ಏನಾದರೂ ಎತ್ತಿಕೊ ತಲೆಯಲ್ಲಿ ಇಟ್ಟುಕೊಂಡು ಬರಲಿಕ್ಕೆ ಎಲ್ಲ ಒಳ್ಳೆಯದು. ಹಾಂ, ಅದಕ್ಕೂ ಹೋಗೋದಕ್ಕೆ. ಮತ್ತು ಈ ಪ್ಲಾಸ್ಟಿಕ್ಕಲ್ಲಿ ಹೂ ಮಾಡೋದು, ಅದು ಕೂಡ ಹಾಗೆ ಆರ್ಟಿಫಿಷಿಯಲ್ ಹೂವಿನ ಥರ ಕಟ್ ಮಾಡಿ. ಇದೆಲ್ಲ ನೀವು ಮಾಡಿದ್ದಲ್ಲ? ಇದೆಲ್ಲ ಮಾಡಿದ್ದು. ಅಂದರೆ ಇದನ್ನು ಇವಾಗ ಜೋಡಿಸಬೇಕಿದೆ. ನಾವು ಇವಾಗ ಒಂದು ಬ್ಯಾಗ್ ತಯಾರಾಗಬೇಕಿದ್ರೆ ನಾವು ಇದನ್ನು ಈಗ ಕಂಪ್ಲೀಟ್ ಆಗಲಿಲ್ಲ, ಇದರ ಇನ್ನೊಂದು ರೌಂಡ್ ಬರಬೇಕು. ಅದಾದಮೇಲೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೊಂದು ಇದನ್ನು ಹೆಂಡದನ್ನು ಜಸ್ಟ್ ರೀಲನ್ನು ಇದಕ್ಕೆ ಕವರ್ ಮಾಡ್ತಾ ಹೋಗುದು. ಇದನ್ನು ಒಟ್ಟಿಗೆ ಇಟ್ಕೊಂಡು ಕವರ್ ಇಲ್ಲಿಂದ ಜಿಪ್ ಇಡುದು, ಇಲ್ಲಿಂದ ಹ್ಯಾಂಗಿಂಗ್ ಮತ್ತೆ ಬೇರೆ ಅದೇ ಚೈನಲ್ಲಿ ಸ್ಟಿಚಿಂಗ್ ಎಲ್ಲ ಚೈನಲ್ಲೇ ಮಾಡೋದು. ಹ್ಯಾಂಗಿಂಗ್ ಬ್ಯಾಗ್ ಮಾಡಲಿಕ್ಕೆ ಇಲ್ಲ ಚೌಕ ಬ್ಯಾಗ್ ಆದರೆ ನಾವು ತರಕಾರಿ ತರೋಕೆ ಚೌಕ ಬ್ಯಾಗ್ ಅದು ಮತ್ತೆ ಇದು ಚಾಪೆ ಮಾಡಿದ್ದು ಕುತ್ಕೊಳ್ಳಿಕ್ಕಲ್ಲ, ಚಾಪೆ ಮಾಡಬೇಕು. ಎಲ್ಲ ಯಾವುದು ಕಂಪ್ಲೀಟ್ ಆಗಲಿಲ್ಲ. ಇದು ಹೀಗೆ ಉದ್ದಕ್ಕೆ ಹೋದ್ರೆ ಚಾಪೆ ತರ ಕೂತ್ಕೊಳ್ಬೋದು ನಿಮಗೆ ಅಲ್ಲ, ಊಟಕ್ಕೆಲ್ಲ ನೋಡಿ ಎಷ್ಟು ಚಂದಾಗಿದೆ ನೋಡಿ, ಕಲರ್ 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 ಅಲ್ಲ. ಅದರಲ್ಲಿ ಅಡಿಮೇಲೆ ಉಂಟು. ಇದು ನೋಡಿದರೆ ಇದು ಚೌಕ, ಇದು ಮೇಲ್ಗಡೆ ಹೀಗೆ ಬಂದರೆ ಅದಕ್ಕೆ ಕವರ್ ಅಡಿಮೇಲೆ ಈ ಪಾತ್ರ ಬೇರೆ ಚಿತ್ರ, ಇದು ಮೇಲೆ ಕೆಳಗೆ ಬೇರೆ. ಇದ್ರೆ ಕೂಡ ಇದು ಅಡಿ ದಡಿಯಾ ತುದಿ ಎಲ್ಲ ಕಟ್ಕೊಂಡು ಅಷ್ಟೇ. ನಾಲ್ಕು ಲೇಯರ್ ಉಂಟು. 4 ಲೇಯರ್ಗೆ ಇದು ಫ್ಯಾನ್ ಮಾಡ್ತೇವಲ್ಲ, 4 ಲೇಯರ್ ಹಾಕಿದ್ರೆ 4 ಲೇಯರ್ ಅದು ಒಂದೇ ತೊಟ್ಟೆ. ಇದರಲ್ಲಿ ಫ್ಯಾನ್ ಮಾಡ್ತಾರಲ್ಲ ಮಕ್ಕಳು, ಆ ಥರ ಮಡ್ಚಿಕೊಂಡು ಹೂ ಮಾಡಲಿಕ್ಕಲ್ಲ, ಹೂ ಮಾಡಲಿಕ್ಕೆ. ಈ ಥರ ಮಾಡಿ ಇನ್ನು ಕಲರ್ ಕಲರ್ ತೊಟ್ಟೆ ಆದರೆ ಕಲರ್ ಕಲರ್ ಆಗ್ತದಲ್ಲ, ಕಲರ್ ಬರ್ತದೆ. ಕಲರ್ ಅಂದರೆ ಒಳ್ಳೆ ಕಲರ್ ಸಿಗಬೇಕು, ಅದು ಕಲರ್ ಚೆಂದ ಬರ್ತದೆ. ಹೀಗೆ ಮಾಡಿ ಅದೇ ಇದರಲ್ಲಿ ಕಟ್ಟಬೇಕು. ಅಂದರೆ ವೇಸ್ಟಲ್ಲಿ ಅದರಲ್ಲಿ ಏನು ಹಣ ಕೊಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಲಿಕ್ಕೂ ಹಣ ಕೊಡಲಿಕ್ಕಿಲ್ಲ. ಹಾಗೆ ಕಟ್ ಹಾಕಿದರೆ ಕಟ್ಟನಿರ್ತದೆ. ಇನ್ನೊಂದು ಕಟ್ಟ ನಾವು ಯಾವುದಾದ್ರು ಗಿಡಕ್ಕೆ ಕಟ್ಟೋದಿದ್ರೆ ಕಟ್ಟಬಹುದು, ಇಲ್ಲಾಂದರೆ ಸರಿಗೆ ಇದೀಗ ಶೇರ್ ಆಗಿ ಬಂತು, ಹೌದಲ್ವಾ? ಹೌದು. ಶೇರ್ ಆಗಿ ಬಂದ ಮೇಲೆ ಈ ಲೇಯರನ್ನು ಮುಂದೆ ಇಟ್ಟಿದ್ರೆ ಇದು ಪೇಪರಲ್ಲಿ ಇದಮ್ಮ ನೋಡಿ ಬಾರಿ ಚಂದ ಉಂಟಲ್ಲ, ಗುಲಾಬಿ ಥರ ಅದು ಬರ್ತದೆ. ಗುಲಾಬಿ ಥರ ಕಟ್ಟಿಂಗ್ ಅದು ಬೇರೆ, ಅದು ಬೇರೆ. ಇದು ಒಂದು ಆದರೆ ಹೂ ಥರನೇ ಬರುತ್ತೆ. ಒಳ್ಳೆ ಕಲರ್ ಕವರ್ ಸಿಗಬೇಕಲ್ಲ, ಬಟ್ಟೆ ಇದು ಸಿಗಬೇಕು ಕವರ್. ಹೂ ಆಗದ ಗಿಡಕ್ಕೆ ಸಿಕ್ಕಿಸ್ಲಿಕ್ಕೆ ಒಳ್ಳೆಯದು. ದಾಸವಾಳದಾಗಿ ಆಯ್ತಲ್ಲ, ದಾಸವಾಳ ಅಲ್ಲ, ಮತ್ತೊಂದು ಬರ್ತಲ್ಲ ದಿಂಬದಳದ್ದು, ಅದೇ ಥರ ಆಯ್ತಾಯ್ತು ಈ ಥರ. ಮತ್ತು ಅದನ್ನು ಬೇಕಿದ್ರೆ ಹೆಚ್ಚು ಕಡಿಮೆ ಇದ್ದದನ್ನು ಒಂದು ಲೇಯರಿಗೆ ಕಟ್ ಮಾಡಿ ತೆಗೆದ್ರೆ ಆಯ್ತು. ಅದು ಜಾರ್ತದಲ್ಲ ನಾವು ಅಟ್ಟಿ ಮಾಡುವಾಗ, ಅದಕ್ಕೆ ಅದರದಾದ ಹಸಿರು ಎಲೆ ಹಾಗೆಲ್ಲ ಇಟ್ಟು, ಮತ್ತು ನಮ್ಮ ನಕ್ಷತ್ರ ಕಡ್ಡಿ ಬಿಸಾಡಿರ್ತೇವಲ್ಲ ಅದನ್ನೊಂದು ಸಿಕ್ಕಿದ್ರೆ ಆಯಿತು. ಈಗ ಕಡ್ಡಿ ಸಿಕ್ಕಿ ನಾವು ಹಸಿರು ಕವರನ್ನು ಸುತ್ತುವುದು, ಈ ಥರ ಭಾರಿ ಚಂದ ಆಯಿತು. ಅದೇ ಹಸಿರು ಕವರ್ ಸಿಕ್ಕಿತ್ತು, ಎಲೆ ಲೈಟಾಗಿ ಸಿಕ್ಕಿದೆ, ಪರವಾಗಿಲ್ಲ. ಹಸಿರು ಸಿಕ್ಕಿದ್ರೆ ಇನ್ನೂ ಚಂದ ಕಾಣ್ತದಲ್ಲ. ಈಗ ನಮಗೆ ಬ್ಲೂ ಹೀಗೆ ಹಾಕ್ಬೋದಲ್ಲ, ಡಾರ್ಕ್ ಆಗಿ ಅಂತ ಅದು ಎಲೆ ಅಂತ ಗೊತ್ತಾಗ್ತದಲ್ಲ. ಅಂದರೆ ಅದೇ ನಾವು ಕಟ್ಟಿಂಗ್ ಮಾಡುವ ರೀತಿ ಮಾತ್ರ ಹೇಳೋದು ಅಷ್ಟೇ. ಈ ಥರ ಇದರ ಅಡಿಗೆ ಹೀಗೆ ಸಿಕ್ಕಿಸ್ಬೇಕಾದ್ರೆ ಎಲೆ ಹಾಗೆ ಕೈ ಹಾಗೆ ಕೊಡೋದು. ಕೊಟ್ಟ ನಂತರ ಇದು ಮಾಡೋದು, ಅಂದರೆ ಹಸಿರು ಸಿಕ್ಕಿದೆ. ಇದು ಹಸಿರು ಇಲ್ಲ ಇವಾಗ. ಈಗ ವೇಸ್ಟ್ ಏನು ಉಳಿದದ್ದು ಇದು ಪುನಃ ಕೈ ಉಂಟಲ್ಲ, ಇದು ಕೂಡ ವೇಸ್ಟ್ ಆಗಲ್ಲ. ಜಸ್ಟ್ ಇದರಲ್ಲಿ ನಾವು ರಟ್ಟಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಬೇಕು.
ಇದನ್ನೇ 1 2 6 ದಳದ ಹೂ. ಇದನ್ನು ಪ್ಲಾಸ್ಟಿಕ್ ಮಾಲೆಯಾಗಿ ಮಾಡೋದು. ಇದನ್ನೇ ಗುಲಾಬಿ ಮಾಡೋದು ಬೇರೆ, ರೋಲ್ ಮಾಡಿ ಅದು ಬೇರೆ, ಎಲ್ಲ ಒಂದೊಂದು ಬೇರೆ 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 ರೀತಿಯಲ್ಲಿ ಕಟ್ಟಿಂಗ್ ಮಾಡೋದು. ಈ ಥರ ಕೊಟ್ಟು ಈ ಥರ ಇದನ್ನು ಅರಳಿಸಿ ಸರಿಗೆ ಹಾಕೋದು ಮಾತ್ರ. ಸರಿಗೆ ಹಾಕಿ ಸರಿಗೆ ಮಾಡೋದಲ್ಲ. ಹಾಕೋದು. ಹಾಂ, ಅಂದರೆ ದಳ ಬಿಡಬೇಕಲ್ಲ, ದಳಗಳು. ದಳಗಳು ಅರಳಿದ ಉಳಿದದ್ದು ಪೀಸು ಅಂತ ಮಾಲೆಯೂ ಮಾಡ್ಬೋದು. ಹೀಗೆ ಸುರಿತಾ ಬಂದರೆ ಇದರ ಈ ವೇಸ್ಟ್ಗಳೆಲ್ಲ ಅದಕ್ಕೆ ಮಾಲೆ ಮಾಡಿ ಹಾಕಲಿಕ್ಕಾಗ್ತದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.